ಜಗತ್ತಿನ ಶ್ರೇಷ್ಠ ದಾರ್ಶನಿಕ ಬಸವಣ್ಣವರ ತತ್ವಗಳು ಆದರ್ಶಗಳು ಕೇವಲ ಆಚರಣೆಗೆ ಮೀಸಲಾಗದೆ ನಾವೆಲ್ಲರೂ ಅನುಕರಣೆ ಮಾಡಬೇಕು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಎಂದು ಹೇಳಿದರು. ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಬೆಳಗಾವಿ ಮಹಾನಗರ ಪಾಲಿಕೆ ವತಿಯಿಂದ ಶ್ರೀ ಬಸವೇಶ್ವರ ಉದ್ಯಾನವನದಲ್ಲಿ ಬುಧವಾರ ನಡೆದ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಸವಣ್ಣ ಬಗ್ಗೆ ಮಾತನಾಡಲು ಹೋದರೆ ಒಂದು ದಿನ ಸಾಕಾಗುವುದಿಲ್ಲ, ದಿನಗಟ್ಟಲೆ ಮಾತನಾಡಬಹುದು. ಅವರ ತತ್ವ ಆದರ್ಶಗಳು ಎಲ್ಲರಿಗೂ ಮಾದರಿ ಎಂದರು. ಜಾತಿ ರಹಿತ ಸಮಾಜವನ್ನು ಬಯಸಿದ ವ್ಯಕ್ತಿ ಮೇಲು ಕೀಳು ಎಲ್ಲವನ್ನು ಕಿತ್ತೊಗೆದು ಸಾಮಾಜಿಕ ಪರಿಕಲ್ಪನೆಯನ್ನು ಇಟ್ಟುಕೊಂಡು ವ್ಯಕ್ತಿ. ಆದರೆ ನಾವಿಂದು ಬಸವಣ್ಣವರು ಹಾಕಿಕೊಟ್ಟ ಮಾರ್ಗದಲ್ಲಿ ಹೋಗುವ ಬದಲಿಗೆ ಜಾತಿ ಎಂದು ಜಾತಿಯೇ ಹಿಂದೆ ಬಿದ್ದಿದ್ದೇವೆ ಎಂದು ಸಚಿವರು ಬೇಸರ ವ್ಯಕ್ತಪಡಿಸಿದರು. ನಮ್ಮ ಸರ್ಕಾರ ಬಸವಣ್ಣ ಅವರನ್ನು ಸಾಂಸ್ಕೃತಿಕ ನಾಯಕವೆಂದು ಘೋಷಿಸಿದೆ. ಇದು ಧರ್ಮ ಹಾಗೂ ಜಾತಿಗಳ ನಡುವೆ ವಿಷಬೀಜ ಬಿತ್ತುವ ಸಂದರ್ಭದಲ್ಲಿ ಬಸವಣ್ಣನನ್ನು ವಿಚಾರಧಾರೆಯಿಂದ ಇಂತಹವುಗಳನ್ನು ತಡೆಯಲು ಸಾಧ್ಯ. ಜಾತಿ ಮತ ಲಿಂಗಗಳ ಭೇದವನ್ನು ತಿರಸ್ಕರಿಸಿದ ಬಸವಣ್ಣವರು ಸಾಮಾಜಿಕ ಕ್ರಾಂತಿಗೆ ಕಾರಣವಾದವರು ಎಂದು ಸಚಿವರು ಹೇಳಿದರು. ಬಸವಾದಿ ಶರಣರು ಸಮಾಜವನ್ನು ಸುಧಾರಣೆ ಮಾಡುವ ಸಲುವಾಗಿ ಸಮಾಜವನ್ನು ಮುಡುಪಾಗಿಟ್ಟರು. ಆದರೆ ಇಂತಹ ಸ್ವಾರ್ಥ, ಸುಳ್ಳು, ಮೋಸ ಮಾಡುವಂಥ ಪ್ರವೃತ್ತಿಯೇ ಜಾಸ್ತಿಯಾಗಿದೆ. ಇದು ಎಂದೆಂದಿಗೂ ಶಾಶ್ವತವಾಗಿ ಉಳಿಯುವಂಥ ಸಮಾನತೆ, ನ್ಯಾಯ ಮತ್ತು ಮಾನವೀಯ ಮೌಲ್ಯಗಳನ್ನು 12ನೇ ಶತಮಾನದಲ್ಲಿ ಸಾರಿದ ಮಹಾನ್ ವ್ಯಕ್ತಿ ಬಸವೇಶ್ವರರು. ರಾಜಕಾರಣದಲ್ಲಿ ಸೋಲುವುದು ಗೆಲ್ಲುವುದು ಸಾಮಾನ್ಯ. ಬಸವಣ್ಣ ತತ್ವಗಳನ್ನು ಆದರ್ಶಗಳನ್ನು ಬಸವಾದಿ ಶರಣರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯೋಣ ಎಂದು ಹೇಳಿದರು. ಬಸವಣ್ಣಜಿಯವರ ಬಗ್ಗೆ ಮಾತನಾಡೋದು ಅಂತಂದ್ರೆ ಒಂದು ಗಂಟೆ ಒಂದು ದಿನ ಸಾಲೋದಿಲ್ಲ. ಅವರ ಜೀವನದ ಸಾರಾಂಶ ತಿಳ್ಕೊಳ್ಬೇಕು ಅಂತಂದ್ರೆ ನಮಗೆ ನಮ್ಮ ಒಂದು ಜೀವನನೂ ಕೂಡ ಸಾಕಾಗೋದಿಲ್ಲ. ಬಸವಣ್ಣನವರು ಏನೆಲ್ಲ ಮಾಡಿದ್ದಾರೆ, ಯಾರ್ಯಾರಿಗೆ ನಮಗೆ ಏನೇನು ಬೇಕೋ ಅದರಲ್ಲಿ ನಾವು ಬಸವಣ್ಣನವರನ್ನ ನಾವು ಕಾಣ್ತೀವಿ. ಕರ್ನಾಟಕ ರಾಜ್ಯ ಸರ್ಕಾರ ನಾವು ಅವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ನಾವು ಅವ್ರನ್ನ ಕರೆದ್ವಿ. ಸಾಂಸ್ಕೃತಿಕ ನಾಯಕ ಅಂತಂದ್ರೇನು? ಸಾಮಾಜಿಕ ಪರಿಕಲ್ಪನೆ, ಮೇಲು ಕೀಳು ಅಥವಾ ಸಮಾಜದಲ್ಲಿ ಜಾತಿ ರಹಿತ ಸಮಾಜವನ್ನ, ವರ್ಣರಹಿತ ಸಮಾಜವನ್ನ ಬಯಸಿದಂಥವ್ರು. ಮೇಲು ಕೀಳು ಇದನ್ನೆಲ್ಲ ಕಿತ್ತು ಒಗೆದು ಒಂದು ಅತ್ಯುತ್ತಮವಾದಂಥ ಸಾಮಾಜಿಕ ಬದ್ಧತೆ, ಸಾಮಾಜಿಕ ಕಾಳಜಿ, ಕಳಕಳಿ, ನ್ಯಾಯಯುತವಾದಂಥ ಒಂದು ಸುಮಧುರವಾದಂಥ ಸಾಮಾಜಿಕ ಪರಿಕಲ್ಪನೆಯ ಕನಸನ್ನ ಹೊತ್ಕೊಂಡು ಯಾವತ್ತಿನ ಕಾಲದಲ್ಲಿ 12ನೇ ಶತಮಾನದಲ್ಲಿ ಇವತ್ತು ನಮಗೆಲ್ಲ ಇದೆ, ಎಲ್ಲ ಸೌಲಭ್ಯಗಳಿದಾವೆ. ನಾವು ಹೇಳ್ಕೊಳ್ಳೋಕ್ಕೆ ಬಹಳ ಹೆಮ್ಮೆಯಿಂದ ಹೇಳ್ತೀವಿ, ನಾವು ಬಸವಣ್ಣನ ಕುಲದವರು. ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ, ಅಕ್ಕ ಮಹಾದೇವಿಯ ವಂಶಸ್ಥರು, ರಾಣಿ ಚೆನ್ನಮ್ಮನ ಕುಲದವರು. ಆದ್ರೆ ನಾವು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ನ ಹಿಡ್ಕೊಂಡು, ಮುರುಗೇಂದ್ರನ ಹಿಡ್ಕೊಂಡು ನಾವು ಇನಿಕ್ಕಿ ನೋಡಬೇಕು, ಏನು ಬಸವಣ್ಣನವರು ಹಾಕಿಕೊಟ್ಟಂತ ಮಾರ್ಗದರ್ಶನದಲ್ಲಿ ನಾವು ಹೋಗ್ತಾ ಇದ್ದೀವಾ? ಇವ ನಾರವ ಅನ್ನಬೇಡಿ, ಇವ ನಮ್ಮವ ಅನ್ನಿ ಅಂತ ಹೇಳಿದವರು ನೀ ಯಾವ ಜಾತ್ಯವ, ನೀ ಯಾವ ಜಾತ್ಯವ? ಇದ್ರಲ್ಲೇ ನಮ್ಮ ಜೀವನ ಹೋಗ್ತಾ ಇದೆಯಾ ಹೊರತಾಗಿ ಈ ಆಚರಣೆಗಳು, ಬಸವಣ್ಣನವರ ತತ್ವಗಳು, ಬಸವಣ್ಣನವರ ಸಿದ್ಧಾಂತಗಳು, ಬಸವಣ್ಣನವರ ವಿಚಾರಗಳು ಇದು ಬರೀ ಆಚರಣೆ ಆಗಿ ಉಳಿಬಾರದು, ಅನುಕರಣೆ ಆಗಬೇಕು. ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಾಗ ಮಾತ್ರ ಸಮಾಜದಲ್ಲಿ ನಾವು ಬೇರೆಯವರಿಗೆ ದಾರಿಯನ್ನ ತೋರಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ನನ್ನ ಮೃಣಾಲಿಗೆ ಎಷ್ಟು ಸಾಧ್ಯ ಇದೆಯೋ ನನ್ನ ಮಗನಿಗೆ, ನನ್ನ ಮೃಣಾಲಿಗೆ ನಾನು ಇದನ್ನೇ ಸಂಸ್ಕೃತಿ ಹೇಳ್ಕೊಡ್ತಾ ಇದ್ದೀನಿ ರಕ್ಕ. ರಾಜಕಾರಣದಲ್ಲಿ ಸೋಲೋದು, ಗೆಲ್ಲೋದು, ಬೀಳೋದು, ಏಳೋದು ಇರೋದನ್ನೇ. ಆದರೆ ಮನುಷ್ಯತ್ವ ಮಾತ್ರ ಕಳ್ಕೋಬೇಡ, ಮನುಷ್ಯ ಆಗಿ ಉಳಿದಿ ದೇರ್ ಹೇ ಅಂದೇರ್ನಿ. ತಡ ಆಗಿತ್ತು ಮಗನ, ಆದ್ರೆ ಅದು ಎಲ್ಲೂ ಹೋಗೋದಿಲ್ಲ, ನಕ್ಕಿ ನಿನ್ ಕಡೆ ಬರ್ತದೆ.
ಈ ವೇಳೆ ರತ್ನಪ್ರಭಾ ಬೆಲ್ಲದ್, ಬಸವರಾಜ್ ಜಗಜಂಪಿ, ಡಾಕ್ಟರ್ ಎಚ್.ಬಿ. ರಾಜಶೇಖರ್, ವಿಜಯಕುಮಾರ್ ಹೊನ್ಕೇರಿ, ಆರ್.ಪಿ. ಪಾಟೀಲ್, ಮುರುಗೇಂದ್ರಗೌಡ ಪಾಟೀಲ್, ಮೃಣಾಲ್ ಹೆಬ್ಬಾಳ್ಕರ್, ವಿದ್ಯಾವತಿ ಭಜಂತ್ರಿ, ಅನಂತ ಬ್ಯಾಕೋಡ್, ಉದಯಕುಮಾರ್ ತಳವಾರ್, ಸೋಮಲಿಂಗ ಮಾವಿನಕಟ್ಟಿ, ಮಲಗೌಡ ಪಾಟೀಲ್ ಹಾಗೂ ಅನೇಕ ಜನರು ಉಪಸ್ಥಿತರಿದ್ದರು. ವರದಿ ರತ್ನಾಕರ ಗೌಂಡಿ, ಬೆಳಗಾವಿ.